ಮೊಟ್ಟ ಮೊದಲನೇದಾಗಿ ತಮ್ಮೊಡನೆ ಚರ್ಚೆ ಮಾಡೋದಾದ್ರೆ ತಮ್ಮದೇ ಆದಂತಹ ಒಂದು ಸಣ್ಣದಾದ ಕಿರುಪರಿಚಯ ನಮ್ಮ ನಾಡಿನ ವೀಕ್ಷಕರ ಮುಂದೆ ಹಂಚಿಕೊಳ್ಳಿ ಸರ್. ಸರ್, ಎಲ್ಲರಿಗೂ ನಮಸ್ತೆ. ನಮ್ಮ ಗ್ರಾಮದ ಜನತೆಗೆ ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರದ ಜನತೆಗೆ ನನ್ನ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್, ನನ್ನ ಹೆಸರು ರೇವಣ್ಣ ಅಂತೇಳಿ BJP ಕಾರ್ಯಕರ್ತನ ಕೆಲಸ ಮಾಡ್ತಿದ್ದೀನಿ. ನಾನೊಬ್ಬ BJPನಲ್ಲಿ ಸಾಮಾನ್ಯ ಕಾರ್ಯಕರ್ತ. ನಾವು ಬೆಳೆದಿದ್ದೆಲ್ಲ ಸಂಘ ಪರಿವಾರದಲ್ಲಿ. ನಮ್ಮದು ರೈತ ಕುಟುಂಬ. ನಮ್ಮ ತಂದೆ ವ್ಯವಸಾಯನೇ ಮಾಡಿ ಬೆಳೆದಿದ್ದು. ನಾನು ಅವ್ರ ಜೊತೆ ವ್ಯವಸಾಯ ಮಾಡೇ ಬೆಳೀತಾ ಇದ್ವಿ. ಈ ಆಡ್ತಾ RSS ಶಾಖೆಗೆ ಗುರುತಿಸ್ಕೊಂಡು ಅಲ್ಲಿಂದ BJP ಜವಾಬ್ದಾರಿ BJPನಲ್ಲಿ ಕೆಲಸ ಮಾಡ್ತಾರೆ. ಸರ್, ತಾವು ಸಹ ಬಿಜೆಪಿ ಪಕ್ಷದ ಸಕ್ರಿಯ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಕಾರ್ಯವನ್ನು ನಿರ್ವಹಿಸುತ್ತಿರೋ ಕಾರಣ ಇದೇ ಭಾಗದ ಅಂದರೆ ತರೀಕೆರೆ ವಿಧಾನಸಭಾ ಮತಕ್ಷೇತ್ರದ ಮಾನ್ಯ ಮಾಜಿ ಶಾಸಕರು ಆದಂತಹ ಸನ್ಮಾನ್ಯ ಸುರೇಶ್ ಅವರ ಬಗ್ಗೆ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತೀವಿ. ಸರ್, ನಾವು BJP ಕಾರ್ಯಕರ್ತರನ್ನು ಕೇಳೋಕ್ಕೆ ಭಾರಿ ಹೆಮ್ಮೆ ಆಗುತ್ತೆ. ಯಾಕೆಂದರೆ ನಮಗೆ ಒಳ್ಳೆ MLA ಅವರೇ ಸಿಕ್ಕಿದ್ರು. ನಮಗೆ 2 ಬಾರಿ MLA ಆದವರು ನಮಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಈ ಹೋಬಳಿ ಅಭಿವೃದ್ಧಿಗೋಸ್ಕರ ಭಾರಿ ಶ್ರಮ ಪಟ್ಟಿದ್ದಾರೆ. 100 ಜನ ಓಡಾಡೋ ರಸ್ತೆ, ಸುತ್ತಮುತ್ತ ಒಂದು 20 ಹಳ್ಳಿ ಓಡಾಡೋ ರಸ್ತೆ, ಬರಗೇನಹಳ್ಳಿ ರಸ್ತೆ ತುಂಬ ಹಾಳಾಗಿತ್ತು. ಅದನ್ನು ಹೋಗಿ ಕೇಳ್ಕೊಂಡಾಗ ಪಾಪ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಬೀರ್ನಳ್ಳಿ ರಸ್ತೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ಕೊಟ್ಟು ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಮತ್ತು ಅವರು ನಮ್ಮ BJPಯಿಂದ ಬಂದವರಾದ್ರಿಂದ ಅವರಿಗೆ ದೇವತೆಗಳ ಬಗ್ಗೆಯೂ ಭಾರಿ ಆಸಕ್ತಿ ಇರೋದ್ರಿಂದ ಇಲ್ಲೇ ಪಕ್ಕದ ಗ್ರಾಮ ಸೋಂಪುರ ಅಂತೇಳಿ ಸೋಮೇಶ್ವರ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಮಾಡಿ ಕೊಟ್ಟರು. ಇಡೀ ದೇವಸ್ಥಾನನೇ ಬಿಚ್ಚಿ ಮತ್ತೆ ಜೋಡಣೆ ಆಯಿತು. ಮತ್ತು ಪಕ್ಕದ ದೇವಸ್ಥಾನ ಒಂದು ಭಾರಿ ವರ್ಷಗಳಿಂದ ನೆದೆಗುದ್ದಿಗೆ ಬಿದ್ದಿತ್ತು, ಸುಮ್ಮನೆ ಹಾಳಾಗಿತ್ತು ದೇವಸ್ಥಾನ. ಅದನ್ನು ಕೇಳ್ಕೊಂಡಾಗ ನಮ್ಮ ಹೋಬಳಿ ಲೀಡರ್ಗಳೆಲ್ಲ ಆಮೇಲೆ ಒಳ್ಳೆ ಒಮ್ಮತದಿಂದ 1 ಕೋಟಿ ರೂಪಾಯಿ ಅನುದಾನ ತಂದು ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಇನ್ನೂ ಗೃಹಪ್ರವೇಶ ಆಗಿಲ್ಲ, ಮಾಡಬೇಕು. ಉಗ್ರ ನರಸಿಂಹ ದೇವಸ್ಥಾನ ಭಾರಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ. ನಮ್ಮ ಸುರೇಶ್ ಅಣ್ಣನವರು MLA ಆದಮೇಲೆ ಇಷ್ಟೆಲ್ಲ ಸಹಕಾರ ಮಾಡಿದ್ದಾರೆ. ನಾವು ಈ ಕ್ಷೇತ್ರದ ಜನತೆಗೆ ಕೇಳ್ಕೊಳ್ಳೋದೇನೆಂದರೆ, ನಾವು BJP ಸರ್ಕಾರ ಯಾವಾಗಲೇ ಬಂದರೂ ದೇಶದ ಅಭಿವೃದ್ಧಿ, ದೇಶದ ಏಳಿಗೆಗೋಸ್ಕರನೇ ದುಡಿಯೋದು. ಎಲ್ಲ ಜನನೂ ಗ್ರಾಮದ ಮತ್ತು ಜೊತೆಗೆ ನಮ್ಮ ಕ್ಷೇತ್ರದ ಎಲ್ಲ ಜನನೂ ಈ ಮುಂದಿನ ಎಲ್ಲ ರಾಜಕೀಯ ಎಲೆಕ್ಷನ್ ಬಂದಾಗ ಯಾವುದೇ ವ್ಯಕ್ತಿಗೆ ಟಿಕೆಟ್ ಕೊಟ್ಟರು ಒಮ್ಮತದಿಂದ ಓಟ್ ಹಾಕಿ ದೇಶ ನಡೆಸಬೇಕು. ನರೇಂದ್ರ ಮೋದಿ ಕೈ ಬಲ ಪಡಿಸ್ಬೇಕು. ಮುಂದಿನ ದಿನಗಳಲ್ಲಿ ಮತ್ತೆ ಸುರೇಶ್ ಅಣ್ಣನವರು MLA ಆಗಬೇಕು, ಮತ್ತು ಅವರು ಮಿನಿಸ್ಟರ್ ಆಗ್ತಾರೆ. ಎಲ್ಲ ದಯಮಾಡಿ ನಮ್ಮ ಕ್ಷೇತ್ರದ ಜನತೆಗೆ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬಿಜೆಪಿ ಪಕ್ಷಕ್ಕೆ ಜನತೆ ಏನಕ್ಕೆ ಮತವನ್ನ ಹಾಕಬೇಕು ಅನ್ನೋ ಒಂದು ಪಕ್ಷದ ಮಾಹಿತಿಯನ್ನ ಜನತೆ ಮುಂದೆ ಸ್ಪಷ್ಟೀಕರಿಸ್ತೀರ ಸರ್? ಈಗಾಗಲೇ ಜನಗಳಿಗೆ ಗೊತ್ತಾಗಿದೆ ಸರ್. ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾದಮೇಲೆ ಈ ದೇಶದ ಅಭಿವೃದ್ಧಿ ಏನಾಗ್ತಾ ಇದೆ, ಈ ದೇಶದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಸಾಮಾನ್ಯ ಜನರಿಗೆ ಇವತ್ತು ಗೊತ್ತಾಗಿದೆ. ಹಾಗಾಗಿ ಜನ BJPಗೆ ಮತ ಹಾಕಬೇಕು ಅಂತ ಇಷ್ಟಪಡ್ತಾರೆ. ನಾವು ಕಾರ್ಯಕರ್ತರಾಗಿ BJPನ ಬೆಳೆಸಬೇಕು, ದೇಶ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ನಾವು ನರೇಂದ್ರ ಮೋದಿಗೋಸ್ಕರ, ನರೇಂದ್ರ ಮೋದಿ ಪ್ರಧಾನಮಂತ್ರಿ ಇನ್ನೊಮ್ಮೆ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ, ಈ ದೇಶದ ಅಭಿವೃದ್ಧಿಗೋಸ್ಕರ ನಾವು ಎಲ್ಲ ಸಹಕಾರ ಕ್ಷೇತ್ರಗಳನ್ನು, ಪಂಚಾಯಿತಿಗಳನ್ನು ನಮ್ಮ BJP ಕಾರ್ಯಕರ್ತರನ್ನ ಬೆಳೆಸೋ ಉದ್ದೇಶ ನಮ್ಮದು. ಯಾರೇ ಒಬ್ಬ ಸಾಮಾನ್ಯ ಜನರಿಗೂ ಟಿಕೆಟ್ ಕೊಟ್ಟರು ಪಕ್ಷದಿಂದ, ಅವರಿಗೋಸ್ಕರ ನಾವು ಪ್ರಾಮಾಣಿಕವಾಗಿ ದುಡಿತೀವಿ. ಕೈ ಬಿಡಲ್ಲ ಸರ್, ಗೆಲ್ಸಕ್ಕೆ ಪ್ರಯತ್ನ. ಚುನಾವಣಾ ಸಂದರ್ಭದಲ್ಲಿ ಜಾತಿ ರಾಜಕಾರಣ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ? ಇದಕ್ಕೆ ತಮ್ಮ ಸಮಜಾಯಿಷಿ ಏನು ಕೊಡ್ತೀರಿ ಸರ್? ನಮ್ಮ BJPನಲ್ಲಿ ಜಾತಿ ರಾಜಕಾರಣ ಕಡಿಮೆ. ಯಾಕೆ ಅಂದರೆ BJP ಕಾರ್ಯಕರ್ತರಲ್ಲಿ ಎಲ್ಲ ಜನಾಂಗದವರು ಇದ್ದಾರೆ. ಇಲ್ಲಿ ದೇಶ ನೋಡಿ, ವ್ಯಕ್ತಿ ನೋಡಿ ಓಟ್ ಹಾಕ್ತಾರೆ ಬಿಟ್ಟರೆ ಜಾತಿ ನೋಡಿ ಯಾರೂ ಓಟ್ ಹಾಕಲ್ಲ. ಖಂಡಿತವಾಗ್ಲೂ ನಮ್ಮಲ್ಲಿ ಜಾತಿ ಭೇದ ಇಲ್ಲ. ನಾವು ಎಲ್ಲರೂ ಒಂದೇ, ಎಲ್ಲ ಹಿಂದೂಗಳು ಪ್ರತಿಯೊಬ್ಬರೂ ಒಂದೇ. ಸೊ ತಮಗೆ ಕೇಳೋದಾದ್ರೆ, ತಾವು ಈ ಭಾಗದಲ್ಲಿ ಕೊಟ್ಟಿರ್ತಕ್ಕಂತಹ ಕೆಲವು ಅತಿ ಮುಖ್ಯ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವ್ದ್ಯಾವುದು ಅಂತ ಹೇಳಲಿಕ್ಕೆ ತಾವು ಬಯಸ್ತೀರ ಸರ್? ಸರ್, ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದಾಗ ಸ್ಟಾರ್ಟಿಂಗಲ್ಲಿ DS ಸುರೇಶ್ ಅವರು MLA ಆಗ್ತಾರೆ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ. ಆವಾಗ SCP ಗ್ರಾಂಟ್ ಅಂತೇಳಿ ಸಾಕಷ್ಟು ದುಡ್ಡು ಬರುತ್ತೆ. ನಾವು ಅವಾಗ ಕೇಳ್ಕೊಂಡಿದ್ದೀವಿ ಸರ್, ದಯಮಾಡಿ ನಮಗೆಲ್ಲ, ಅವಾಗೆಲ್ಲ ಜಲ್ಲಿ ರೋಡ್ ಇತ್ತು ಸರ್, ಇಡೀ ಊರು ತುಂಬ ಜಲ್ಲಿ ರೋಡ್ ಇತ್ತು ಸರ್, ಕಾಂಕ್ರೀಟ್ CC ರಸ್ತೆ ಹಾಕ್ಕೊಡ್ಬೇಕು ಅಂತೇಳಿ. ಪಾಪ ಅವರು ಒಳ್ಳೆ ಮನಸ್ಸಿಂದ ನಮ್ಮ ಕಾರ್ಯಕರ್ತರು ಅಂತೇಳಿ ಎಲ್ಲ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಹಾಕ್ಕೊಟ್ರು. ಇಡೀ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಮಗಳನ್ನು, ಎಲ್ಲ ವಾರ್ಡ್ಗಳನ್ನು CC ರೋಡನ್ನು ಆ ಕಾಲದಲ್ಲಿ ಮಾಡಿದ್ದೀವಿ ಸರ್. ಉಳಿದಿದ್ದು ಇತ್ತೀಚೆಗೆ ಮಾಡಿದ್ದೀವಿ. ನಮಸ್ತೆ. ಖಂಡಿತ ಒಳ್ಳೆ ವಿಚಾರವಾಗಿ ಮಾಹಿತಿನ ವ್ಯಕ್ತಪಡಿಸಿದಿರ. ತಮ್ಮ ಒಂದು ರಾಜಕೀಯದ ಜೀವನವನ್ನು ನಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಹಾರ್ದಿಕ ಧನ್ಯವಾದಗಳು ಸರ್. ನಮಸ್ತೆ.
ತಾವು ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ರಂಗನಹಳ್ಳಿ ಗ್ರಾಮದ ನಿವಾಸಿಯಾಗಿರ್ತಕ್ಕಂತಹ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಎಸ್ಸಿ ಮೋರ್ಚಾ ಹಾಲಿ ಸದಸ್ಯರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ರೇವಣ್ಣನವರು ಆಡಿರ್ತಕ್ಕಂತಹ ಮಾತುಗಳನ್ನು, ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಾ ಇರ್ತಾರೆ ವೀಕ್ಷಕರೇ. ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ. ನೆನಪಿರಲಿ ವೀಕ್ಷಕರೇ, ಆಯ್ಕೆಯೂ ನಿಮ್ಮದೇ, ನಿರ್ಧಾರವೂ ನಿಮ್ಮದೇ, ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಓಟನ್ನು ಮಾಡಿ ನಿಮ್ಮ ಹಕ್ಕನ್ನು ದಯಮಾಡಿ ಚಲಾಯಿಸಿ. ಜೈ ಹಿಂದ್, ನಮಸ್ಕಾರ.